ನಮಸ್ಕಾರ. ನಾನು ಸುಧಾಮೂರ್ತಿ. ನನಗೆ ಇಲ್ಲಿ ಬಂದು ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ಬಡತನದ ರೇಖೆಯಿಂದ ಜನರನ್ನು ಮೇಲೆ ಎತ್ತಲಿಕ್ಕೆ ಬೇಕಾಗುವುದು ಬರೀ ಮಾತಲ್ಲ, ಕೃತಿ. ಕೃತಿ ಎಂದರೆ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಅವರಿದ್ದ ಸ್ಥಳದಲ್ಲೇ ಮಾಡಿಕೊಡೋದು ಬಹಳ ಉತ್ತಮ. ಯಾಕೆಂದ್ರೆ ಅನೇಕ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ಬಹುದು. ಬೇರಿನಿಂದ ಕಿತ್ತ ಸಸಿ ಹಾಗೆ ಆಗುತ್ತೆ ಮನುಷ್ಯನ ಜೀವನ. ಆತನ ಪರಿಸರ, ಆತನ ಮೌಲ್ಯ, ಆತನ ಬಂಧು ಬಳಗ, ಆ ಮಣ್ಣನ್ನು ಬಿಟ್ಟು ಅವನು ಬರ್ತಾನೆ. ದುಡ್ಡು ಗಳಿಸಬಹುದು, ಆದರೆ ಮಣ್ಣಿನ ಹೊರಗೆ ಬಂದಾಗ ಗಿಡ ಹೇಗೆ ಸೊರಗುತ್ತದೆ ಹಾಗೆ ವ್ಯಕ್ತಿತ್ವ ಕುಂಠಿತವಾಗ್ತದೆ. ಆ ದೃಷ್ಟಿಯಿಂದ ನಾನು ವಾರಣಾಸಿ ಸುಬ್ರಾಯ ಭಟ್ರರು ಪ್ರಾತಸ್ಮರಣೀಯರು ಅಂತೀನಿ. ಯಾಕೆಂದ್ರೆ ಇಲ್ಲಿ 2,000 ಜನರಿಗೆ ಉದ್ಯೋಗ ಅವಕಾಶವನ್ನು, ಒಂದು ಸಣ್ಣ ಊರು, ಅದಕ್ಕೇನು ಬೆಂಗಳೂರು, ಬಾಂಬೆ, ಚೆನ್ನೈ ಬರಬೇಕಾಗಿಲ್ಲ, ಒಂದು ಸಣ್ಣ ಊರಿನಲ್ಲಿ ಒಂದು ಅದ್ವಿತೀಯವಾದ ಒಂದು ಕಂಪನಿಯನ್ನು ಕಟ್ಟಿ ಇಲ್ಲ ಲೋಕಲ್ ಜನರಿಗೆ, ಸ್ಥಳೀಯರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶವನ್ನು ಮಾಡಿ ಮತ್ತು ಜಾಗತಿಕ ಮಟ್ಟದಲ್ಲಿ ಇದನ್ನು ತಂದಿದ್ದಾರೆ. ಅದರ ಕ್ಲೀನ್ಲಿನೆಸ್, ಅದರ ಕ್ವಾಲಿಟಿ, ಪ್ರತಿ ಮಿನಿಟು, ಪ್ರತಿ ಕ್ಷಣವೂ ನನಗೆ ನಾನು ಬಹಳ ಆನಂದ ಪಟ್ಟೆ. ನನಗೆ ಇದನ್ನು ನೋಡಿದಾಗ ಅನಿಸ್ತದೆ, ನಮ್ಮ ಭಾರತಕ್ಕೆ ಇಂತಹ ಅನೇಕ ಜನರು ಸುಪುತ್ರರು ಹುಟ್ಟಬೇಕು. ಜನರು ಸುಮ್ಮನೆ ಬೈತಾರೆ, ನನ್ನ ಕೆಲಸ ಇಲ್ಲ, ಇದಿಲ್ಲ ಅಂತ. ಕೆಲಸವನ್ನು ಮಾಡುವ ಅವಕಾಶವನ್ನು ಮಾಡುವಂತಹ ಮಹನೀಯರಿದ್ದಾರೆ. ಅದನ್ನ ಸದುಪಯೋಗ ಮಾಡಿಕೊಂಡು ಜನರು ಮಾಡಬೇಕು ಮತ್ತು ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಇಂತಹ ಅನೇಕ ಸಂಸ್ಥೆಗಳು ಮುಂದೆ ಬರಲಿ ಎಂದು ಬಯಸ್ತೀನಿ. ಧನ್ಯವಾದ. ಈ ಸಂಸ್ಥೆ ಮ್ಯಾನೇಜ್ಮೆಂಟ್ ಜನರಿಗೂ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರನ್ನ ಶುಭ ಹಾರೈಸ್ತೀನಿ. ನಿಮ್ಮ ಈ ಉದ್ಯಮ ಇನ್ನೂ ಹೆಚ್ಚು ಬೆಳೀಲಿ, ಇನ್ನೂ ಒಂದು ಆಲದ ಮರದಂತೆ ಹಬ್ಬಲಿ, ದೊಡ್ಡದಾಗ್ಲಿ, ಅದರ ಕೆಳಗಡೆಗೆ ಅನೇಕ ಜನರು ಆಶ್ರಯ ಪಡೆಯುವಂತ ಆಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ. ಸುಧಾಮ್.